ಮೊನ್ನೆಯಿಂದನೂ ಕೂಡ ನಮ್ಮ ಗಮನಕ್ಕೆ ಬರ್ತಾ ಇದ್ದಿದ್ದು ಅಂತ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ರೀಗಳ ಏನು ಲಿಂಗ ಶರೀರದ ದರ್ಶನವನ್ನ ಪಡೆಯೋದಕ್ಕೆ ಬರಬಹುದಾ ಏನು ಎತ್ತ ಅಂತ. ಕೊನೆಗೂ ಅವರು ಬರಲೇ ಇಲ್ಲ. ಇದೇ ವಿಚಾರವಾಗಿ ಈಗ ಒಂದು ರೀತಿ ಬಹಳ ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಹಲವರು ತಮ್ಮ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ಧಗಂಗಾ ಶ್ರೀಗಳ ಕ್ರಿಯಾ ಸಮಾಧಿಗೆ ಪ್ರಧಾನಿ ಮೋದಿ ಅವರು ಗೈರು ಹಿನ್ನೆಲೆ ನರೇಂದ್ರ ಮೋದಿ ವಿರುದ್ಧ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಬಹಳ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸೆಲೆಬ್ರಿಟಿಗಳ ವಿವಾಹಕ್ಕೆ ಹೋಗ್ತಾರೆ, ಸಿನಿಮಾ ಸ್ಟಾರ್ಗಳನ್ನ ಭೇಟಿಯಾಗ್ತಾರೆ, ಆದ್ರೆ ನಮ್ಮ ನಡೆದಾಡುವ ದೇವರ ಕ್ರಿಯಾ ಸಮಾಧಿ ಕಾರ್ಯಕ್ಕೆ ಬಂದಿಲ್ಲ. ಶ್ರೀಗಳಿಗೆ ಭಾರತ ರತ್ನವನ್ನ ನೀಡುವಂತೆ ಮಾಡಿದ ಮನವಿಗಳು ಕೂಡ ವ್ಯರ್ಥವಾಗಿದೆ. ಪ್ರಧಾನಿ ವಿರುದ್ಧ ಈ ರೀತಿಯಾಗಿ ಡಿಸಿಎಂ ಪರಮೇಶ್ವರ್ ಅವರು ಟ್ವೀಟ್ ಮಾಡುವ ಮುಖಾಂತರವಾಗಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಹೌದು, ಪ್ರಧಾನಿಯವರು ಕೂಡ ನಿನ್ನೆ ನಡೀತಾ ಇದ್ದಂತ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಹೇಳ್ತಾರೆ, ನನ್ನನ್ನ ಮಗನ ರೀತಿಯಲ್ಲಿ ನೋಡ್ತಾ ಇದ್ರು ಸಿದ್ಧಗಂಗಾ ಶ್ರೀಗಳು ಅನ್ನುವಂಥದ್ದನ್ನ. ಆದ್ರೆ ಸಹಜವಾಗಿ ಅದಕ್ಕೊಂದು ವ್ಯತಿರಿಕ್ತವಾದಂತ ಟೀಕೆಗಳು ಕೂಡ ವ್ಯಕ್ತ ಆಯಿತು. ಹಾಗಾದ್ರೆ ತಂದೆ ರೂಪದಲ್ಲಿ ಪ್ರಧಾನಿ ಮೋದಿ ಅವರು ನೋಡ್ತಾ ಇದ್ರು ಅಂತ ಆಯ್ತು. ತಂದೆ ಈ ತರ ಅಕಾಲಿಕ ಮೃತಪಟ್ಟಂತ ಸಂದರ್ಭದಲ್ಲಿ ಮಗ ಹೋಗದೆ ಇರೋದಕ್ಕೆ ಸಾಧ್ಯನಾ? ಹಾಗಾದ್ರೆ ಪ್ರಧಾನಿ ಮೋದಿ ಅವರು ಯಾಕೆ ಬಂದಿಲ್ಲ? ಈ ತರದೆಲ್ಲವೂ ಕೂಡ ಒಂದಷ್ಟು ಟೀಕೆಗಳು ಕೂಡ ವ್ಯಕ್ತ ಆಯಿತು. ಅಸಮಾಧಾನವನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ರಾಜ್ಯದ ಜನ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಬರಬೇಕಿತ್ತು ಅನ್ನುವಂಥ ಅಭಿಪ್ರಾಯವನ್ನೇ ಈಗಲೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಟ್ವೀಟ್ ಅನ್ನ ಮಾಡುವ ಮುಖಾಂತರವಾಗಿಯೂ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ನೋಡ್ತಾ ಇದೀವಿ ನಾವು, ಮೋದಿ ಅಟೆಂಡ್ಸ್ ಸೆಲೆಬ್ರಿಟಿ ವೆಡ್ಡಿಂಗ್ಸ್, ಆಮೇಲೆ ಬಹುಶಃ ಏನು ಬಟ್ ಸ್ಕಿಪ್ಸ್ ದ ಫ್ಯೂನರಲ್ ಆಫ್ ಅವರ್ ನಡೆದಾಡುವ ದೇವರು ಹೂ ಡೆಡಿಕೇಟೆಡ್ ಹಿಸ್ ಲೈಫ್ ಫಾರ್ ದ ಪುವರ್ ಅಂಡ್ ಮಾರ್ಜಿನಲೈಸ್ಡ್ ಅನ್ನುವಂಥದ್ದನ್ನೆಲ್ಲವನ್ನು ಕೂಡ ಅವರು ಅಂದರೆ ಶ್ರೀಗಳ ಬಗ್ಗೆನೂ ಒಂದಷ್ಟು ಹೇಳಿ ಆಮೇಲೆ ಇನ್ನೊಂದು ವಿಚಾರವನ್ನು ಹೇಳಿದ್ದಾರೆ. ಈ ಭಾರತ ರತ್ನ ಏನು ಅವರಿಗೆ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಡಿದ್ದಂಥದ್ದೆಲ್ಲವೂ ಕೂಡ ಗಾನ್ ಇನ್ ವೇಯಿನ್ ಅನ್ನುವಂಥದ್ದನ್ನು ಕೂಡ ಹೇಳುವ ಮುಖಾಂತರವಾಗಿ ಎಲ್ಲ ವ್ಯರ್ಥ ಆಗಿಬಿಟ್ಟಿದೆ ಅಂತ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಬಹುಶಃ ಒಂದು ಈ ಥರದೊಂದು ನಿರೀಕ್ಷೆ ಇತ್ತು. ಅಂದರೆ ರಾಜಕೀಯವಾಗಿಯೂ ಕೂಡ ಪ್ರಧಾನಿ ಮೋದಿ ಅವರ ಗೈರನ್ನು ಬಳಸ್ಕೊಳ್ಬಹುದಾದಂಥ ಸಾಧ್ಯತೆ ಇದೆ ಅಂತ. ಅದಕ್ಕೆ ತಕ್ಕನದಾದಂಥ ಒಂದಷ್ಟು ಬೆಳವಣಿಗೆ ಇವತ್ತಿಂದನೇ ನಾವು ಬೆಳಗ್ಗೆ ಸಂದರ್ಭದಿಂದನೇ ಗಮನಿಸೋದಕ್ಕೆ ಆರಂಭ ಆಗಿದೆ. That Prime Minister should have come, he should have attended. That beyond that, I don't want to say whether he was going here, he was going there. I am not a small, minded person to say all that. All I say is I feel that it would have definitely showed it to the country that a man like Swamiji was so well respected, was also attended by Prime Minister. So the level of Prime Ministership or his office would have gone up more. Whoever is the Prime Minister, President, they occupy respected positions. You are respected because you are Prime Minister. You're not Narendra Modi. You are a Prime Minister of this country. You are a Prime Minister even to me. ಸೊ ಇದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದಂಥ ಮಾತು. ಅದು ಅವರ ಪ್ರಧಾನಿ ಏನಾದರೂ ಭೇಟಿಯಾಗಿದ್ದರೆ ಅವರ ಗೌರವ ಅಥವಾ ಅವರ ಬೆಲೆ ಇನ್ನೂ ಜಾಸ್ತಿ ಆಗ್ತಾ ಇತ್ತು. ಬಟ್ ಅವರು ಅಟೆಂಡ್ ಆಗದೆ ಇರೋದು ಬಹಳ ದುರಾದೃಷ್ಟಕರ ಸಂಗತಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಚಂದ್ರಮೋಹನ್ ನಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಚಂದ್ರಮೋಹನ್, ಹೌದು, ರಾಜ್ಯದ ಜನ ಕೂಡ ಖಂಡಿತವಾಗಿಯೂ ಅಪೇಕ್ಷೆ ಪಟ್ಟಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಲಿಂಗ ಶರೀರದ ದರ್ಶನವನ್ನು ಪಡೆದು ಹೋಗಬೇಕು ಅಂತ. ಸಹಜವಾಗಿ ಬೇಸರ ಆಯಿತು. ಬಟ್ ಅದರ ಜೊತೆಗೇನೆ ಒಂದು ಕುತೂಹಲ ಇತ್ತು, ಇದನ್ನು ರಾಜಕೀಯವಾಗಿಯೂ ಕೂಡ ಬಳಸ್ಕೊಳ್ಬಹುದು ಮುಂದಿನ ದಿನಗಳಲ್ಲಿ ಅನ್ನುವಂಥ ರೀತಿಯಾಗಿಯೂ ಕೂಡ. ಬಹುಶಃ ಅದಕ್ಕೆ ಸಂಬಂಧಪಟ್ಟಂತ ಮುನ್ಸೂಚನೆ ನಮ್ಗೆ ಈಗಲೇ ಸಿಗ್ತಾ ಇದೆ. ಚಂದ್ರಮೋಹನ್. ಹೌದು ಮಲ್ತೇಶ್, ನಡೆದಾಡುವ ದೇವರು ಶಿವಕುಮಾರ ಸ್ವಾಮೀಜಿಗಳು ಲಿಂಗೈಕ್ಯರಾದಂತಹ ಸಂದರ್ಭದಲ್ಲಿ ಖುದ್ದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಬಂದು ಶ್ರೀಗಳ ಲಿಂಗ ಶರೀರದ ಅಂತಿಮ ದರ್ಶನವನ್ನು ಪಡಿತಾರೆ ಮತ್ತು ತಮ್ಮ ಗೌರವವನ್ನ, ಅಂತಿಮ ನಮನವನ್ನ ದೇಶದ ಜನತೆಯ ಪರವಾಗಿ ಸಲ್ಲಿಸ್ತಾರೆ ಅನ್ನೋ ಒಂದು ನಿರೀಕ್ಷೆ ಇತ್ತು. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಅಂತಿಮ ಕ್ರಿಯಾವಿಧಿಗಳು ನಡೆಯುವಂತಹ ಸಂದರ್ಭದಲ್ಲೂ ಕೂಡ ಬರಲಿಲ್ಲ. ಜೊತೆಗೆ ಮೊನ್ನೆ ದಿನ ಕೂಡ ಬರ್ಲಿಕ್ಕೆ ಅವಕಾಶ ಇತ್ತು, ಅವತ್ತು ಕೂಡ ಬಂದಿರಲಿಲ್ಲ. ಇದು ಈಗ ರಾಜಕೀಯವಾಗಿ ಟೀಕೆಗೂ ಕೂಡ ಕಾರಣ ಆಗಿದೆ. ಕಾಂಗ್ರೆಸ್ ಪಕ್ಷ ಪ್ರಧಾನಿ ಮೋದಿ ಅವರ ವಿರುದ್ಧ ಈ ವಿಷಯವನ್ನ ಬಳಸ್ಕೊಂಡು ಈಗ ಟೀಕೆಯನ್ನ ಮಾಡ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸೆಲೆಬ್ರಿಟಿಗಳ ಜೊತೆ, ಸಿನಿಮಾ ನಟ ನಟಿಯರ ಜೊತೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಮತ್ತು ಸೆಲೆಬ್ರಿಟಿಗಳ ಮದುವೆಗಳಲ್ಲಿ ಪಾಲ್ಗೊಳ್ಳುತ್ತಾರೆ. ಆದ್ರೆ ನಡೆದಾಡುವ ದೇವರ ಅಂತಿಮ ವಿಧಿವಿಧಾನ ನಡೆಸುವಂತ ಸಂದರ್ಭದಲ್ಲಿ ಮತ್ತು ಅಂತಿಮ ದರ್ಶನವನ್ನು ಪಡೆಯಲಿಕ್ಕೆ ಮತ್ತು ದೇಶದ ಜನತೆಯ ಪರವಾಗಿ ಗೌರವನ ಸಲ್ಲಿಸಲಿಕ್ಕೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಬಂದಿಲ್ಲ. ಇದು ಸರಿಯಲ್ಲ ಅಂತೇಳಿ ಈಗ ಕಾಂಗ್ರೆಸ್ ನಾಯಕರುಗಳು ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ
ಟೀಕೆನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ ನರೇಂದ್ರ ಮೋದಿ ಅವರು ವಾರಣಾಸಿನಲ್ಲಿ ಪ್ರವಾಸಿ ಭಾರತೀಯ ದಿವಸದಲ್ಲಿ ಭಾಗಿಯಾಗಿದ್ರು. ಅಲ್ಲೂ ಕೂಡ ಶಿವಕುಮಾರ ಸ್ವಾಮೀಜಿಗಳನ್ನ ಸ್ಮರಿಸಿಕೊಂಡ್ರು. ಆದ್ರೆ ಖುದ್ದಾಗಿನ ನರೇಂದ್ರ ಮೋದಿ ಅವರು ತುಮಕೂರಿಗೆ ಬಂದು ಸ್ವಾಮೀಜಿಗಳ ಅಂತಿಮ ದರ್ಶನವನ್ನ ಪಡಿಬೇಕಾಗಿತ್ತು ಅನ್ನತಕ್ಕಂಥ ಅಭಿಪ್ರಾಯ ಈಗ ರಾಜ್ಯದ ಜನರಲ್ಲಿ ಇದೆ. ಇದೇ ಅಭಿಪ್ರಾಯವನ್ನ ಈಗ ಕಾಂಗ್ರೆಸ್ ನಾಯಕರು ಮತ್ತು ಉಪಮುಖ್ಯಮಂತ್ರಿ ಆದಂತಹ DCM ಪರಮೇಶ್ವರ್ ಅವರು ವ್ಯಕ್ತಪಡಿಸಿದ್ದಾರೆ. ಆದ್ರೆ ಈಗ ಬಿಜೆಪಿ ನಾಯಕರುಗಳು ಅವರು ಯಾವ ಕಾರಣಕ್ಕಾಗಿ ಬರ್ಲಿಲ್ಲ ಅಂತ ಅನ್ನೋದ್ರ ಬಗ್ಗೆ ಯಾವುದೇ ವಿವರಣೆಯನ್ನು ಕೂಡ ಕೊಟ್ಟಿಲ್ಲ. ಆದ್ರೆ ನಿನ್ನೆ ಕೇಂದ್ರ ಸರ್ಕಾರದ ಪರವಾಗಿ ಮತ್ತು ಪ್ರಧಾನಮಂತ್ರಿಯ ಪರವಾಗಿ ಕೇಂದ್ರ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಂದು ಕೇಂದ್ರ ಸರ್ಕಾರದಿಂದ ಅಂತಿಮ ನಮನವನ್ನ ಸ್ವಾಮೀಜಿಗಳಿಗೆ ಸಲ್ಲಿಸಿದ್ದಾರೆ. ಆದ್ರೆ ಖುದ್ದಾಗಿ ಪ್ರಧಾನಿಯೇ ಬಂದಿದ್ರೆ ಇನ್ನೂ ಹೆಚ್ಚಿನ ಗೌರವವನ್ನ ಸ್ವಾಮೀಜಿಗಳಿಗೆ ಸಲ್ಲಿಸಿದಂತಾಗ್ತಿತ್ತು ಮತ್ತು ಸ್ವಾಮೀಜಿಗಳ ವ್ಯಕ್ತಿತ್ವಕ್ಕೆ ಮತ್ತು ಅವರ ಸಾಧನೆಗೆ ಪ್ರಧಾನಿಯೇ ಬರ್ತಕ್ಕಂಥದ್ದೇ ಸೂಕ್ತವಾಗಿತ್ತು ಅನ್ನೋ ಒಂದು ಅಭಿಪ್ರಾಯ ಕೂಡ ರಾಜ್ಯದ ಜನರಲ್ಲಿದೆ ಮತ್ತು ಕಾಂಗ್ರೆಸ್ನ ನಾಯಕರುಗಳು ಕೂಡ ಈಗ ಇದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಡಿಯೂರಪ್ಪನವರು ಮಾತ್ರ ಭದ್ರತೆ ಮತ್ತು ಜನದಟ್ಟಣೆ ನಿಯಂತ್ರಿಸಲಿಕ್ಕೆ ಆಗಲ್ಲ ಅನ್ನೋ ಕಾರಣ ಕೊಟ್ಟರು. ಆದ್ರೆ ವಾಸ್ತವವಾಗಿ ಆ ಕಾರಣ ಅಲ್ಲ. ಸರಿಯಾಗಿ ಪ್ರಧಾನಿಯವರಿಗೆ ರಾಜ್ಯದ ಬಿಜೆಪಿ ನಾಯಕರುಗಳು ಮತ್ತು ಕೇಂದ್ರದ ಕ್ಯಾಬಿನೆಟ್ ನಲ್ಲಿರುವ ಕರ್ನಾಟಕದ ಸಚಿವರುಗಳು ಸರಿಯಾಗಿ ಪ್ರಧಾನಿಯವರಿಗೆ ಮಾಹಿತಿನ ಕೊಟ್ಟು ಅವರನ್ನ ತುಮಕೂರಿಗೆ ಬರುವಂತೆ ಮಾಡಬೇಕಾಗಿತ್ತು. ಬಹುಶಃ ಅನಂತಕುಮಾರ್ ಅವರು ಇದ್ದಿದ್ರೆ ಸರಿಯಾಗಿ ಪ್ರಧಾನಿ ಅವರಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಇತ್ತು. ಆದ್ರೆ ಈಗಿರ್ತಕ್ಕಂಥ ಕೇಂದ್ರ ಸಚಿವರುಗಳು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ವಿಷಯದಲ್ಲಿ ಕನ್ವಿನ್ಸ್ ಮಾಡುವಲ್ಲಿ ಮತ್ತು ವಿಷಯವನ್ನ ತಿಳಿಸಿ ಮನವರಿಕೆ ಮಾಡಿಕೊಡುವಲ್ಲಿ ವಿಫಲರಾದ್ರು ಅನ್ಸುತ್ತೆ. ಯಡಿಯೂರಪ್ಪ ಆಗ್ಲಿ ಅಥವಾ ಬೇರೆ ಕರ್ನಾಟಕದ ಬಿಜೆಪಿ ನಾಯಕರುಗಳಾಗ್ಲಿ ಸರಿಯಾಗಿ ಪ್ರಧಾನಿ ಮೋದಿ ಅವರಿಗೆ ವಿಷಯವನ್ನ ತಿಳಿಸ್ಕೊಟ್ಟು ಮನವರಿಕೆಯನ್ನ ಮಾಡಿಕೊಟ್ಟಿಲ್ಲ. ಸ್ವಾಮೀಜಿಯವರ ವ್ಯಕ್ತಿತ್ವ, ಅವರ ಸಾಧನೆ, ಘನತೆ ಮತ್ತು ಅದಕ್ಕೆ ತಕ್ಕಂತೆ ಪ್ರಧಾನಿಯವರೇ ಬಂದು ಗೌರವನ ಸಲ್ಲಿಸೋದ್ರಿಂದ ಉಂಟಾಗ್ತಕ್ಕಂಥ ಪರಿಣಾಮ ಇವುಗಳ ಬಗ್ಗೆ ಸರಿಯಾದಂತಹ ಮಾಹಿತಿಯನ್ನ ಮೋದಿ ಅವರಿಗೆ ಕೊಡದೇ ಇರೋದ್ರಿಂದಾಗಿ ಮೋದಿ ಅವರು ಬಂದಿಲ್ಲ ಅಂತ ಅನಿಸ್ತಾ ಇದೆ. ಮಾಲ್ತೇಶ್. ಓಹೋ, ಥ್ಯಾಂಕ್ ಯು ಚಂದ್ರಮೋಹನ್.